ಪ್ರಕಾರ ದೇಶಾದ್ಯಂತ ಸುಮಾರು 554 ರೈಲ್ವೆ ನಿಲ್ದಾಣಗಳನ್ನು 41,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಉನ್ನತೀಕರಿಸಲು ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯನ್ನು ಜಾರಿಗೊಳಿಸಿದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗದ ಕಾರ್ಯಕ್ರಮವನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಸಂಸದರಾದ BY ರಾಘವೇಂದ್ರ ಹಾಗೂ ರಾಜಕೀಯ ಮುಖಂಡರು ಭಾಗಿಯಾಗಿದ್ದರು. ಈ ದೇಶದಲ್ಲಿ ಇವತ್ತು ರೈಲ್ವೆ ನಿಲ್ದಾಣಗಳನ್ನ ನಮ್ಮ ರಾಜ್ಯದಲ್ಲಿ ಸುಮಾರು 15 ರೈಲ್ವೆ ನಿಲ್ದಾಣಗಳನ್ನ 384 ಕೋಟಿ 0.79 ಲಕ್ಷ 384 crores 0.79 lakhs 15 ರೈಲ್ವೆ ನಿಲ್ದಾಣಗಳನ್ನ 67 ವರ್ಷಗಳಲ್ಲಿ ಏನು ಈ ರೈಲ್ವೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ. ಗೌರವಂತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ 10 ವರ್ಷಗಳಲ್ಲಿ ಏನು ಅಭಿವೃದ್ಧಿ ಆಗಿದೆ, ಒಂದಕ್ಕೊಂದು ಕಂಪ್ಯಾರಿಸನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ನಂಬರ್ ಆಫ್ ರೈಲ್ವೇಸ್ ಇರ್ಬೋದು, ಎಲೆಕ್ಟ್ರಿಫಿಕೇಶನ್ ಇರ್ಬೋದು, ಸುಮಾರು ಹಿಂದಿನ ಒಂದು ಸಾಧನೆಗೂ ಮತ್ತೆ ಈ ಒಂದು 10 ವರ್ಷಗಳ ಸಾಧನೆ 100 ಪಟ್ಟು ಹೆಚ್ಚಾಗುವ ರೀತಿಯಲ್ಲಿ ಇವತ್ತು ಅಭಿವೃದ್ಧಿಯನ್ನ ಮಾಡಿಕೊಟ್ಟಂತ ಗೌರವಂತ ಪ್ರಧಾನಮಂತ್ರಿಗಳಿಗೆ MPMVSL ಫ್ಯಾಕ್ಟರಿ ಆದಾಗ ನಮ್ಮ ತಾಳ್ಗುಪ್ಪ ಆ ಕಡೆ ಭಾಗದಿಂದ ಮರದ ಒಂದು ರಾ ಮೀಟರ್ಸ್ಗಳನ್ನ ತರಲಿಕ್ಕೋಸ್ಕರ ಮೀಟರ್ ಗೇಜ್ ಅನ್ನ ಮಾಡಿದ್ರು. ಆದರೆ ಬ್ರಾಡ್ಗೇಜ್ ಆದಾಗ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಬ್ರಾಡ್ಗೇಜ್ ಆಯಿತು, ಶಿವಮೊಗ್ಗದಿಂದ ತಾಳ್ಗುಪ್ಪದಲ್ಲೂ ಕೂಡ ಹಾಗೇ ಇತ್ತು. ಆದರೆ ನಿಮ್ಮೆಲ್ಲರ ಹಾರೈಕೆ, ನಿಮ್ಮ ಆಶೀರ್ವಾದದಿಂದ ಸಂಸತ್ ಸದಸ್ಯರಾಗಿ 2009ರಲ್ಲಿ ಮೊದಲನೇ ಕಾರ್ಯಕ್ರಮವನ್ನು ಆ ಸಂದರ್ಭದಲ್ಲಿ ನಾನು ತೆಗೆದುಕೊಂಡೆ. ನಮ್ಮ ಶಿವಮೊಗ್ಗದಿಂದ ಅಪ್ ಟು ತಾಳ್ಗುಪ್ಪದಲ್ಲೂ ಕೂಡ 180 crores ವೆಚ್ಚವನ್ನು ಮಾಡಿ ಬ್ರಾಡ್ಗೇಜ್ ಮಾಡಿದಂಥ ಪ್ರತಿಫಲ ಇವತ್ತು ನಂಬರ್ ಆಫ್ ಟ್ರೈನ್ಸ್ ಮತ್ತು ನಮ್ಮ ತಾಳ್ಗುಪ್ಪದಲ್ಲೂ ಕೂಡ ಇವತ್ತು ನಮ್ಮ ಪ್ಯಾಸೆಂಜರ್ಸ್ ಆ ಕಡೆ ಭಾಗಕ್ಕೆ ಹೋಗ್ತಾರೆ ನಾವು ಗಮನಿಸ್ತಾ ಇದ್ದೀವಿ. 2009 ಇಸ್ವಿಯಲ್ಲಿ ಒಂದು ದಿನಕ್ಕೆ 1800 ಜನ ಪ್ಯಾಸೆಂಜರ್ಸ್ಗಳು ಇಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರು. ಅದ್ರ ಹೆಮ್ಮೆಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತಾನೆ, ಇವತ್ತು 15ರಿಂದ 18,000 ಜನ ನಮ್ಮ ಬಂಧುಗಳು ಇವತ್ತು ರೈಲ್ವೆ ಮುಖಾಂತರ ಈ ಭಾಗದಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ 3-4 ಟ್ರೈನ್ಗಳು ಇತ್ತು. ಇವತ್ತು ಅಪ್ ಅಂಡ್ ಡೌನ್ ಸೇರಿ ಸುಮಾರು 30 ಟ್ರಿಪ್ಗಿಂತ ಹೆಚ್ಚಿನ ಟ್ರೈನ್ಗಳ ಸರ್ವಿಸ್ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಆಗ್ತಾ ಇದೆ. ನಮ್ಮ ರೆಸ್ಪೆಕ್ಟೆಡ್ ನಮ್ಮ ADRM ಇದ್ದಾರೆ, ನಾನು ವಿನಂತಿ ಮಾಡ್ಕೊಳ್ತೀನಿ. ನಿನ್ನೆ ದೆಹಲಿಯಲ್ಲೂ ಕೂಡ ಮೀಟಿಂಗ್ ಅನ್ನ ಮಾಡಿ ಬಂದಿದ್ವಿ. ನಮ್ಮ ಶಿವಮೊಗ್ಗದಿಂದ ರೈಲ್ವೆ ಮತ್ತೆ ತಿರುಪತಿ ಅಂಡ್ ಚೆನ್ನೈಗೆ ಇತ್ತು. ಬೇರೆ ಬೇರೆ ಟ್ರಾಫಿಕ್ ಇಶ್ಯೂ ಇಂದ 6 ತಿಂಗಳು ರನ್ ಮಾಡಿ ನಿಲ್ಲಿಸಿದ್ದೀರಿ. ಈಗ ನಿಮ್ಮ ಹೈಯರ್ ಅಥಾರಿಟಿ ಕೊಟ್ಟಂತ ಆಶ್ವಾಸನೆ ಪ್ರಕಾರ ನಾಳೆ ಏಪ್ರಿಲ್ 1ರಿಂದ ನಾನು ಮತ್ತೆ ಅದನ್ನು ಓಪನ್ ಮಾಡ್ತೀನಿ ಅಂತ ಹೇಳಿದರೆ ದಯಮಾಡಿ ತಾವು ಅದನ್ನ ಫಾಲೋ ಮಾಡಬೇಕು. पिछले वर्ष अगस्त तक वीडियो कॉन्फ्रेंस राष्ट्र को दूसरी जगहों से संभावित मिलाए